ಇವತ್ತು ಭದ್ರೆಗೆ ನಮ್ಮ ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅಣ್ಣನವರಾಗಲಿ, ಅದೇ ರೀತಿ ತರೀಕೆರೆ ಶಾಸಕರಾದಂಥ ಶ್ರೀನಿವಾಸ್ ಅವರು, ಅದೇ ರೀತಿ ಇವತ್ತು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಅಣ್ಣನವರಾದಂಥ ಮಧು ಬಂಗಾರಪ್ಪ ಇವರೆಲ್ಲರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಭದ್ರೆಗೆ ಬಾಗಿನವನ್ನ ಅರ್ಪಿಸಿದ್ದೀನಿ. ಬಹಳ ಖುಷಿ ಆಗುತ್ತೆ. ಇಡೀ ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ಜಾಸ್ತಿಯಾಗಿ ತುಂಬ ಚೆನ್ನಾಗಾಗಿ ಇಡೀ ಜುಲೈ ತಿಂಗಳಿನಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭಾಳಷ್ಟು ಮಳೆಯಾಗಿ ಇವತ್ತು ಎಲ್ಲ ಹಳ್ಳ ಕೊಳ್ಳಗಳು, ಕೆರೆಗಳು, ಹೊಳೆಗಳು ಎಲ್ಲ ತುಂಬಿ ಹರಿತಾ ಇದ್ದಾವೆ. ಕರ್ನಾಟಕ ಸಮೃದ್ಧಿ ಆಗ್ತಾ ಇದೆ. ಅದರಲ್ಲೂ ಭದ್ರಾವತಿ ಮಲೆನಾಡು ನೋಡಿ ಭಾಳ ಸಂತೋಷ ಅನಿಸುತ್ತೆ. ಹೌದು, ಇವತ್ತು ಬೆಳಗ್ಗೆಯಿಂದ ಬ್ರೇಕಿಂಗ್ ನ್ಯೂಸನ್ನು ನೋಡ್ತಾ ಇದ್ದೀವಿ. ಅದನ್ನು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಅಥವಾ ನೀರಾವರಿ ಸಚಿವರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ರೀತಿಯಾದಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡಿ, ಪ್ರತಿಯೊಂದಕ್ಕೂ ಕರ್ತವ್ಯ ಲೋಪ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಚೆಕ್ ಮಾಡಬೇಕು ಅವರು ಖಂಡಿತವಾಗ್ಲೂ. ಯಾಕಂದರೆ ಹೋದ ಬಾರಿ ನಮಗೆ ಬರಗಾಲ ಇತ್ತು, ಈ ಬಾರಿ ನಮಗೆ ಮಳೆಗಾಲ ತುಂಬ ಚೆನ್ನಾಗಾಗಿ ಎಲ್ಲರೂ ಬಯಸಿದಂತೆ ಅಲ್ಲ ಹೇಳಿದ ಹಾಗೆ ಡ್ಯಾಮ್ಗಳೆಲ್ಲ ತುಂಬಿದ್ದಾವೆ. ಭಾಳ ಹಳೆಯ ಡ್ಯಾಮ್ಗಳು ಎಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಸರ್ಕಾರ 60 ವರ್ಷದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರಲ್ಲ BJPಯವರು. ಈ ಎಲ್ಲ ಡ್ಯಾಮ್ಗಳನ್ನ ನಮ್ಮ ಸರ್ಕಾರಗಳು, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡಿದ್ದು. ಈಗ ಅದನ್ನು ದುರಸ್ತಿ ಕೂಡ ಮಾಡಬೇಕು. ಸೊ ಮುಂದಿನ ದಿನದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಕಾರ್ಯಕ್ರಮಗಳು ಮಾಡ್ತೀವಿ. ಈಗ ಸುಮಾರು ಡ್ಯಾಮ್ಗಳು ಇದೇ ತರ ಇದಾವೆ ಮೇಡಮ್. ಯಾಕಂದ್ರೆ ಭದ್ರಾನು ಡ್ಯಾಮ್ ಕೃಷ್ಣ ಅಂದ್ರೆ ಅವ್ರ ಮೊನ್ನೆ ಎಲ್ಲ ನೀರು ಪೋಲ್ ಆಗ್ತಾ ಇತ್ತು. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಮಾಧ್ಯಮದಲ್ಲಿ ಹೇಳ್ತಾ ಇದ್ದು KRS ನಲ್ಲಿ ಪ್ರಾಬ್ಲಮ್ ಇದೆ, ಪ್ರತಿಯೊಂದು ಡ್ಯಾಮ್ ನಲ್ಲಿ ಇದೆ. ಯಾಕಂದ್ರೆ 50 ವರ್ಷದ ಹಿಂದಿನಿಂದ ಕಟ್ಟಿದಂಥವು ಕೆಲವೊಂದು ಡ್ಯಾಮ್ಗಳು 100 ವರ್ಷ ಆಯ್ತು. ಸೊ ಏನೇನು ಮುಂಜಾಗ್ರತೆ ಕ್ರಮವಾಗಿ ತೆಗೆದುಕೊಳ್ಬೇಕು ಅದನ್ನೆಲ್ಲ ಮಾಡ್ತೀವಿ ಮೇಡಮ್. ಈಗ ಇಲ್ಲಿ ನೋಡಿ, ಈಗಾಗಲೇ ನಾವು ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನಾಗಲಿ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂಥ ಮಧು ಅಣ್ಣನವರಾಗಲಿ, ನಮ್ಮ ಇಲಾಖೆ ಅವರ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಮತ್ತು ಮೌಖಿಕವಾದಂಥ ತಾತ್ವಿಕ ಒಪ್ಪಿಗೆಯನ್ನು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಅಂಗನವಾಡಿಗಳನ್ನು ಯಾವ ಮೂಲಭೂತ ಸೌಕರ್ಯ ಇರಬೇಕು, LKGಗೆ UKGಗೆ ಆ ವಾತಾವರಣ ಇರಬೇಕು, ಆ ಎಲ್ಲ ಸೌಕರ್ಯ ಇದ್ದಂಥ ಮತ್ತು ಅಲ್ಲಿ ಕಲಿಸುವಂಥ ಟೀಚರ್ಗಳ ಶಿಕ್ಷಣ ಕೂಡ ಆ ಮಟ್ಟಿಗೆ ಇರಬೇಕು, ಅಂಥದನ್ನ ಹುಡುಕಿ ಮಾಡುವಂಥ ನಮಗೆ ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ದಾರೆ. ಸೊ ಅಂಥವನ್ನ ಒಂದು 17,800 ಅಂಥ ಅಂಗನವಾಡಿಗಳನ್ನು, ಅಂದರೆ ಎಲ್ಲ ರೀತಿಯಾದಂಥ ಟಾಯ್ಲೆಟ್ ಇರಬೇಕು, ಕಾಂಪೌಂಡ್ ಇರಬೇಕು, 2 ರೂಮ್ಗಳು ಇರಬೇಕು, ಕಿಚನ್ ಇರಬೇಕು, ಆಮೇಲೆ PUC ಕಲ್ತಂಥವ್ರು ಇರಬೇಕು, ಡಿಗ್ರಿ ಓದಿದಂಥವ್ರು ಇರಬೇಕು. ಸೊ ನಮ್ಮ ಇಲಾಖೆಯಲ್ಲಿ ಸುಮಾರು 17,800 ಅಂತ ಇದು ಬಂದಿದೆ. ಪ್ರಾಥಮಿಕವಾಗಿ ಮೊನ್ನೆ ಬ್ಯಾಂಗ್ಳೂರು ಸಿಟಿನಲ್ಲಿ 250ಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಉಳಿದಿರೋವಂಥ ಎಲ್ಲ ಇದಕ್ಕೆ ನಾವು ಈಗಾಗಲೇ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಮತ್ತು ಇನ್ನೊಂದು ಒಳ್ಳೆಯ ಸಮಾಚಾರವನ್ನು ಹೇಳಬಯಸ್ತೀನಿ, ಕೇಂದ್ರ ಸರ್ಕಾರ ಕೂಡ ಈ ಒಂದು 17,500 ಅಂಗನವಾಡಿಗಳಿಗೆ ಸಕ್ಷಮ ಅಂಗನವಾಡಿ ಅಂತ ಈಗಾಗಲೇ ಗುರುತಿಸಿ 17,800 ಅಂಗನವಾಡಿಗೆ ಕೂಡ ಕೇಂದ್ರ ಸರ್ಕಾರ ಕೂಡ ದುಡ್ಡನ್ನು ಬಿಡುಗಡೆ ಮಾಡ್ತಾ ಇದೆ. ಈಗಾಗಲೇ ಅವರು ಕೂಡ ಆರ್ಡರ್ನ ಪಾಸ್ ಮಾಡಿದ್ದಾರೆ. ಅದು ಕೂಡ ಇನ್ನೊಂದು ವಾರದ ಒಳಗಡೆ ಅವರು ಕೂಡ ಸುಮಾರು 170 ಕೋಟಿ ದುಡ್ಡನ್ನು ಅವರು ಕೂಡ ಈ ಒಂದು ಗೌರ್ಮೆಂಟ್ ಮಾಂಟೆಸರಿಗಳಿಗೆ ಕೇಂದ್ರ ಸರ್ಕಾರ ಕೂಡ ಶಬಾಷ್ಗಿರಿಯನ್ನು ಕೊಟ್ಟು, ಭಾರತ ದೇಶದಲ್ಲೇ ಮೊದಲನೇ ಪ್ರಯತ್ನ, ಇಂಥ ಒಳ್ಳೆ ಪ್ರಯತ್ನಕ್ಕೆ ನಾವು ನಿಮಗೆ ಸಹಕಾರ ನೀಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರಾದಂಥ ಅನ್ನಪೂರ್ಣ ದೇವಿ ಅವರು ಕೂಡ ಇದಕ್ಕೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ನೀವು ತರೀಕೆರೆ ಶಾಸಕರಿಗೂ ಮಂತ್ರಿ ಆಗಲಿ ಅಂತ ವಿಸ್ತರಣೆ ಏನಾದ್ರು ಇದೆಯಾ? ಅದೇನು ಹೇಳ್ತಾರಲ್ಲ, ಕಾಗೆ ಕೂತ್ಕೊಳ್ಳೋಕ್ಕೂ ಟೊನೆ ಮುರಿಯೋದಕ್ಕೂ ಅಂತ. ನೋಡಿ, ಎಲ್ಲ ಮಠಮಾನ್ಯರು, ಎಲ್ಲ ಶಾಸಕರ ಜೊತೆ ನಾವೆಲ್ಲ ಭಾಳ ಒಡನಾಟದಲ್ಲಿ ಇರ್ತೀವಿ. ಯಾರ್ಯಾರೋ ತಮ್ಮ ಅನುಯಾಯಿಗಳು, ತಮ್ಮ ನಾಯಕರು ಮಂತ್ರಿ ಆಗ್ಬೇಕಂತ ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅಭಿಮಾನಿಗಳಿಗೆ ಆಸೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನನಗೆ ಗುರುಗಳು ಕೇಳಿದಾಗ ನಾನು ತಮಗೆ ಹೇಳೋದು ಸ್ಪಷ್ಟಪಡಿಸ್ತೀನಿ. ಇದು ಪ್ರತಿಯೊಂದು ಇದನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಸದ್ಯಕ್ಕೆ ಮಾತ್ರ ಆ ರೀತಿ ಚರ್ಚೆ ಇಲ್ಲ.
ಮುಂದೆ ಏನು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅದಕ್ಕೆಲ್ಲರೂ ನಾವು ಮೇಡಮ್, ಈಗ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳಾಯ್ತು, ಹಣ ಬಂದಿಲ್ಲ ಅಂತ ಬಿಡುಗಡೆ ಮಾಡಾಯಿತು ನೋಡಿ. ಒಂದು ತಿಂಗಳಿಗೆ, ಒಂದು ನಿಮಿಷ ಹೇಳ್ತೀನಿ, ಒಂದು ತಿಂಗಳಿಗೆ ಸುಮಾರು 3,000 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀವಿ. ಬ್ಯಾಂಕ್ಗೆ ಅಷ್ಟು ದೊಡ್ಡ ಮಟ್ಟದ ಹಣವನ್ನು ರೈತರಿಗೆ ಕೊಡಲಿಕ್ಕೆ ಯಾವುದೋ ಒಂದು ಬರೀ ಸಬ್ಸಿಡಿಯನ್ನು ಯಾವುದೋ ಒಂದು ರೈತರಿಗೆ ಕೊಡಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ತಿಂಗಳಾನ್ಗಂಟ್ಲೆ ಎಡ್ತಾಕ್ತಾರೆ. ನಾವು ಪ್ರತಿ ತಿಂಗಳು ಈ ಎಕ್ಸಸೈಸ್ ಮಾಡ್ತಾ ಇದ್ವಿ. ಸುಮಾರು 3,000 ಕೋಟಿಯನ್ನು ಕೊಡ್ತಾ ಇದ್ದಿದ್ದಕ್ಕೆ 15 ದಿನ ಬೇಕಾಗುತ್ತೆ ನಮಗೆ. ಆ 15 ದಿನ ಮುಗಿದ್ರೊಳಗಡೆ ಇನ್ನೊಂದು ತಿಂಗಳದ್ದು ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ. ಸೊ ಪ್ರತಿ ತಿಂಗಳ 15ನೇ ತಾರೀಕಿಗೆ ಹಾಕಿದರೆ ಅದು 28-30ವರೆಗೆ ಹೋಗಿ ಮುಟ್ಟುತ್ತೆ. 3 ತಿಂಗಳು ದುಡ್ಡು ಬರುತ್ತೆ. ನಂದಿನ ಸಾಕು ಅಣ್ಣನ ಕೇಳಿ. ಸಾಕಪ್ಪ, ನಂದು ಯಾಕೆ ಕೇಳ್ತೀರಾ? ಅವ್ರನ್ನ ಕೇಳಿಜಿಲ್ಲ ಏನು ನೋಡಿ. ಭಾಗ್ಯಲಕ್ಷ್ಮಿ ಬಾಂಡನ್ನ ನಾವು ಬಂದ್ ಮಾಡಿಲ್ಲ. ನಾವು ಭಾಗ್ಯಲಕ್ಷ್ಮಿ ಅವರ ನಮ್ಮ ಹೆಣ್ಣು ಮಕ್ಕಳಿಗೆ ಏನು ಹೆಣ್ಣು ಕೂಸುಗಳು ಹುಟ್ಟುತ್ತವೆ ಅವರಿಗೆ ವರ್ಷಕ್ಕೆ ಇಂತಿಷ್ಟು ಅಂತ ಹೇಳಿ 18 ವರ್ಷದವರೆಗೆ ಅವ್ರ ಹೆಸರಿನಿಂದ ನಾವು ಡಿಪಾಸಿಟ್ ಮಾಡ್ತೀವಿ. ಮುಂಚೆ ಏನಾಗಿತ್ತು, ನಾವು ಬಾಂಡ್ಗಳನ್ನು ಅವ್ರು ಕೊಡ್ತಾ ಇದ್ವಿ. ಆದರೆ ಈಗ ಏನಾಗಿದೆ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಹೆಣ್ಣು ಕೂಸು ಹುಟ್ಟಿದ ತಕ್ಷಣ 1ನೇ ವರ್ಷದಿಂದ 18ನೇ ವರ್ಷದವರೆಗೆ ಪ್ರತಿ ವರ್ಷ ನಾವು ಹಣವನ್ನು ಡೆಪಾಸಿಟ್ ಮಾಡ್ತೀವಿ. 18 ವರ್ಷ ಆದಮೇಲೆ ಆ ಹಣ 1-1.5 ಲಕ್ಷ ಆಗುತ್ತೆ. ಅವರು ವಿದ್ಯಾಭ್ಯಾಸಕ್ಕಾದರೂ ಅದನ್ನು ಬಳಸ್ಕೊಳ್ಬೋದು. 21 ವರ್ಷಕ್ಕೆ ಅದನ್ನು ಅವರು ತೆಗಿಬೋದು ಹಣವನ್ನು. ಸೊ ಈ ಸ್ಕೀಮ್ ಯಾವತ್ತೂ ಬಂದ್ ಆಗಿಲ್ಲ, ಇದು ನಿರಂತರವಾಗಿದೆ. ನನಗೆ ಯಾರು ಹೇಳಿದ್ದಾರೆ ಆ ಅಂಗನವಾಡಿ ಅಥವಾ ಸಂಬಂಧಪಟ್ಟಂತವರ ಹೆಸರನ್ನ ಸ್ವಲ್ಪ ಕೊಟ್ಟು ನಾನು ವಿಚಾರ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.